ನಮಸ್ಕಾರ, ನಾನು ನಿಮ್ಮ ಶಿವರಾಜ್ ಸ್ನೇಕ್ ಸೇವರ್. ನಂಬಲ್ಲದ ಒಂದು ಧಾಮಣಿ ಹಾವು. ಇದು ಜಮಿನಿ ಫ್ಯಾಕ್ಟ್ರಿ ಒಂದು ಕಂಪೌಂಡ್ ಬಿದ್ದೇನು ಕಂಪೌಂಡ್ದಾಗ ಬಂದಿತ್ತು. ಇಲ್ಲಿಗೆ ಬಂದು ಸುರಕ್ಷಾ ಸಂರಕ್ಷಣೆ ಮಾಡಿದೆ. ಸುರಕ್ಷವಾದ ಅನ್ನದಾಗ ಒಯ್ದು ಬಿಡ್ತೀನಿ ನೋಡ್ರಿ. ಪಬ್ಲಿಕ್ ಅಂತ ತೋರಿಸಿ. ಇದು ಒಂದು ಬ್ಯಾಗಿನಾಗ ನೋಡ್ರಿ. ಸುರಕ್ಷವಾದ ಅರಣದಾಗ ಒಯ್ದು ಬಿಡ್ತೀನಿ. ನಮಸ್ಕಾರ, ನಾನು ನಿಮ್ಮ ಶಿವರಾಜ್ ಸ್ನೇಕ್ ಸೇವರ್. ನಂಬಲದ ಒಂದು ಧಾಮಣಿ ಹಾವು. ಇದು ಎಲ್ಲಿದೆ ಅಂದ್ರೆ ಪ್ರತಾಪ್ ನಗರ್ ಲಾವಟಿ ಶೋರೂಮ್ ಹಿಂದೆ ಒಂದು ಜಮಿನಿ ಫ್ಯಾಕ್ಟ್ರಿ ಇತ್ತು. ಆ ಫ್ಯಾಕ್ಟ್ರಿ ಒಳಗೆ ಅಲ್ಲಿ ಒಂದು ಹಾಳು ಬಿದ್ದಿನ ಗಾಡಿದಾಗ ಅದ್ರೊಳಗೆ ಬಂದೈತಿ ಅದು ಧಾಮಣಿ ಹಾವು. ಅಲ್ಲಿ ಸುರಕ್ಷವಾಗಿ ಸಂರಕ್ಷಣೆ ಮಾಡ್ಕೊಂಬಂದಿದೆ. ಈಗ ಅಲ್ಲಿ ಸುರಕ್ಷವಾಗಿ ಅರಣದಾಗ ತಂದು ಬಿಡ್ಲತ್ತೆ ನೋಡ್ರಿ. ನೋಡ್ಬೇಕಿದು ಧಾಮಣಿ ಹಾವು ಅಂಥೇಳಿ ಎಷ್ಟು ದೊಡ್ಡ ಸೈಜ್ ಅದ ಇದು. ಅಲ್ಲಿ ಸುರಕ್ಷವಾಗಿ ಸಂರಕ್ಷಣೆ ಮಾಡ್ಕೊಂಬಂದಿದೆ. ಇಲ್ಲಿ ಸುರಕ್ಷವಾದ ಅರಣದಾಗ ತಂದು ಬಿಡ್ಲತ್ತೆ ನೋಡ್ರಿ. ಇದಕ್ಕೆ ಕನ್ನಡದಾಗ ಕೇರಿ ಹಾವು, ಮಡಿದಾಗ ಧಾಮಿನ ಸಾಂಪು, ಹಿಂದಿದಾಗ ಘೋಡ ಪಚಡ ಅಂತ ಹೇಳಿ ಕರೀತಾರೆ. ಇವಾಗ ಯಾವ ಥರದ ವಿಷಯ ಇರಲ್ಲ. ಈಗ ಬೇಸಿಗೆ ದಿನದಾಗ ಅತಿ ಹೆಚ್ಚಾಗಿ ಬರೋಂಥ ಧಾಮಣಿ ಹಾವುಗಳೇ ಮತ್ತು ನಾಗರ ಹಾವು ಬರ್ತದೆ. ಸರಿ, ಈ ಹಾವಿಗೆ ಇಲ್ಲಿ ಸುರಕ್ಷವಾಗಿ ಬಿಡ್ಲತ್ತೀನಿ ನೋಡ್ರಿ. ಪೋಸ್ ಮಾಡಿ.